5 ಬಾರಿ ಶಾಸಕರಾಗಿರುವ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಗೌರವ ಕೊಟ್ಟು ಮಾತನಾಡುವ ಕೆಲಸವನ್ನ ಮಾಜಿ ಶಾಸಕ ಎ. ಮಂಜುನಾಥ್ ಅವರು ಮಾಡಬೇಕು. ಇಲ್ಲದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಬಮೂಲ್ ನಿರ್ದೇಶಕ ನರಸಿಂಹಮೂರ್ತಿ ಅವರು ಎಚ್ಚರಿಕೆ ನೀಡಿದರು. ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಮಾಜಿ ಶಾಸಕ ಎ. ಮಂಜುನಾಥ್ ರವರು ಪಟ್ಟಣದ ಕಲ್ಯಾಗೇಟ್ ದೇವಸ್ಥಾನದ ವಿಚಾರವಾಗಿ ಶಾಸಕ ಬಾಲಕೃಷ್ಣ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರವಾಗಿ ಸಲಹೆ ಸೂಚನೆ ನೀಡಲಿ, ಅದನ್ನು ಬಿಟ್ಟು ಏಕವಚನದಲ್ಲಿ ದಾಳಿ ಮಾಡುವುದು ಸರಿಯಲ್ಲ ಅಂತ ಹೇಳಿದರು. ಕೆಶಿಪ್ ರಸ್ತೆ ಕಾಮಗಾರಿಗೆ ಬಾಲಕೃಷ್ಣ ಅವರು ದೇವಸ್ಥಾನ ತೆರವು ಮಾಡಿಸುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ಜನರನ್ನ ಎತ್ತಿ ಕಟ್ಟುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದರು. 2018ರಲ್ಲಿ ಆರಂಭವಾಗಿದ್ದ ಕಾಮಗಾರಿ ಇಲ್ಲಿ ತನಕ ಕಾಮಗಾರಿ ಮುಗಿಸುವ ಕೆಲಸ ಆಗಿಲ್ಲ. ಈಗ ಅಭಿವೃದ್ಧಿ ಕಾರ್ಯ ಮುಂದುವರಿಸುವ ಸಂದರ್ಭದಲ್ಲಿ ಜನರಿಗೆ ತಪ್ಪು ಸಂದೇಶವನ್ನು ನೀಡಿ ಕಾಮಗಾರಿ ಆಗದಂತೆ ತಡೆಯುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಏಕವಚನದಲ್ಲಿ ಬಾಲಕೃಷ್ಣ ಅವ್ರನ್ನ ಹಿಂಗೆ ಮಾತಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅಂತ ನನ್ನ ಭಾವನೆ. ಇನ್ನೊಂದು ಮಾತು ಹೇಳ್ತಾರೆ, ಬಾಲಕೃಷ್ಣ ಅವರ ಪಟಾಲಂ ಅಂತ ಒತ್ತಿ ಹೇಳ್ತಾರೆ. ಬಾಲಕೃಷ್ಣನ ಪಟಾಲಂನವರು ನಿನ್ನಂಗೆ ಯಾರಿಗೂ 3 ಅಗ್ರಿಮೆಂಟ್ ಆಗಲಿ 4 ಅಗ್ರಿಮೆಂಟ್ ಆಗಲಿ ಮೋಸ ಮಾಡಿಲ್ಲ. ಅವ್ರ ಪಟಾಲಂನವರು ಉತ್ತಮವಾದಂತ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರೋದಕ್ಕೆ ಬಾಲಕೃಷ್ಣ 5 ಬಾರಿ ಶಾಸಕರಾಗಿದ್ದಾರೆ. ಮತ್ತು ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಅಧಿಕಾರವನ್ನ ಕೊಡಿಸಿದ್ದಾರೆ. ಬಾಲಕೃಷ್ಣವರ ಪಟಾಲಮು ಕೆಳಮಟ್ಟದವರಲ್ಲ. ಇನ್ನು ನಿನ್ನಂತ ಇರೋ ಕಾರ್ಯಕರ್ತರು ನಿಮ್ಗೆ ಗೊತ್ತಿರೋಂಗೆಲ್ಲ ಪೇಪರ್ನವ್ರಿಗೆ ಈ ತಾಲೂಕಿಗೆ ಗೊತ್ತಿರೋದ್ರಾಗಿ ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡೆದು ಇವತ್ತು ಈ ತಾಲೂಕಿನ ಎಲ್ಲ ಮುಖಂಡರುಗಳ ಮೇಲೆ ಕೇಸ್ ಹಾಕಿಸಿ ಕೋರ್ಟ್ಗೆ ಅಲಿಸ್ತಾ ಇರುವಂತದ್ದು ನಾವಂತ ಜನನ ತೀರ್ಮಾನ ಮಾಡವ್ರೆ. ಇವತ್ತು 52,000 ಈ ತಾಲೂಕಿನ ನಮ್ಮ ವಿರುದ್ಧವಾಗಿ ನಿಮ್ ಓಟನ್ನು ಹಾಕಿದ್ರು. ಈ ಸಂದರ್ಭ ಇವತ್ತು 12,500 ಜನ ಕೆಲಸವ್ರೆ ಅಂತ ಅಂದ್ರೆ ನೀನ್ ಮಾಡಿದಂತ ಕೆಲಸವನ್ನ ಮೆಚ್ಚಿ ಜನ ಕೆಲಸ ಮಾಡಿದ್ರ ಇಲ್ಲ ನೀನು ಒಳ್ಳೆ ಕೆಲಸ ಮಾಡೋದಕ್ಕಿಂತ ಈ ಕೆಲಸ ಮಾಡೋದಂತ ನೀನೇ ಅರ್ಥ ಮಾಡ್ಕೋಬೇಕು, ಜನನೇ ಅರ್ಥ ಮಾಡ್ಕೋಬೇಕು. ಈ ತಾಲೂಕಿನ ನೀರಾವರಿಗೆ ಬಾಲಕೃಷ್ಣ ಅವರು ಹೆಚ್ಚಿನ ಒತ್ತನ್ನ ಕೊಡಬೇಕು, ಯಾವ್ದಾರ ಒಂದು ರೂಪದಲ್ಲಿ ನಮ್ಮ ತಾಲೂಕಿಗೆ ನೀರು ಬರಬೇಕು ಅಂತ ಚಿಂತನೆ ಮಾಡಬೇಕೆ ಹೊರತು ಅಲ್ಬಿಟ್ಟು ಇವತ್ತು ನಿಮ್ಮ ಬಿಜೆಪಿಯವರು ದಳದವರು ಮಾಗಳಿಗೆ ನೀರು ಕೊಡಕ್ಕಾಗಲ್ಲ ಅಂತ ಹೋರಾಟ ಮಾಡ್ತಾವ್ರೆ. ಅವರ ಮುಖಂಡರಿಗೆ ನೀನು ಮನವೊಲಿಸಿ ಈ ತಾಲೂಕಿಗೆ ಅಭಿವೃದ್ಧಿ ಮಾಡಕ್ಕೆ ಪ್ರಯತ್ನ ಮಾಡದಲೆ ಬಾಲಕೃಷ್ಣನ ಮೇಲೆ ಇಲ್ಲದ ಸಲ್ಲದನ್ನ ಹೇಳ್ಕೊಂಡು ನೀನು ಇವತ್ತು ಈ ಮಾತಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನಿನಗೇನ ಗೌರವ ಆಯ್ತಾ? ನೀನು ಒಳ್ಳೆ ಸಲಹೆಯನ್ನ ಕೊಡು. ಈ ತಾಲೂಕಿನ ಅಭಿವೃದ್ಧಿ ಮಾಡಕ್ಕೆ ಇನ್ನು ಒಳ್ಳೆ ಸಲಹೆಯನ್ನ ಕೊಟ್ರೆ ನಾವು ಸ್ವೀಕರಿಸ್ತೀವಿ. ಅದು ಬಿಟ್ಬಿಟ್ಟು ಕೆಸರು ಹೆಚ್ಚೋ ಕೆಲಸ ಆಗ್ಲಿ ಇನ್ನೊಬ್ಬನ್ನ ಎತ್ತಿ ಕೊಟ್ಟು ಕೆಲಸನವಾಗ್ಲಿ ಮಾಡಬಾರ್ದು ಅಂತೇಳಿ ನಾವು ಮಂಜುನಾಥ್ ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಮುನ್ಸಿಪಲ್ ಕೌನ್ಸಿಲ್ಗಳು ಅವ್ರ ಪೂಜೆ ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇರೋದನ್ನ ನೀವಾಗಲೇ ನೋಡ್ತಾ ಇದ್ದೀರಾ. ಇನ್ನು ಇಷ್ಟೊತ್ತಿಗೆ 100 ಕೋಟಿ ಗುದ್ಲು ಪೂಜೆ ಆಗ್ಬೇಕಾಗಿತ್ತು. ಚನ್ನಪಟ್ಟಣ ಚುನಾವಣೆ ಬಂದಂತ ಸಂದರ್ಭದಿಂದ ಅವಾಗಿಲ್ಲ. ಈಗ ಬೆಳಗಾವಿ ಅಧಿವೇಶ ಮುಗಿದ ಮೇಲೆ ಸುಮಾರು 106 ಕೋಟಿ ಗುದ್ಲು ಪೂಜೆಯನ್ನ ಮಾಡಿಸೋ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ MP ಸೋತಿದ್ರು ಸಹ ಇವತ್ತು ಮಾಗಡಿ ತಾಲೂಕು ಮೇಲೆ ಅತಿ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡು ಅದನ್ನು ನಮ್ಮ MP ಅವರು ಅದಕ್ಕೆ ಗುರುಗಂಜೆ ಗುಡ್ಡೆಗೆ ಮತ್ತೆ ಮಂಚಿನ ಬೆಲೆಗೆ ನೀರು ಬರಕ್ಕೆ ವ್ಯವಸ್ಥೆ ಆಗಿದೆ. ಅಲ್ಲಿಂದ ಹಳ್ಳಿಗಳಿಗೆ ನೀರು ಕೊಡಬೇಕು ಕುಡಿಯೋ ನೀರಿಗೆ, ಮತ್ತೆ ಕೆಲವು ಕಡೆ ವ್ಯವಸಾಯವನ್ನು ಮಾಡ್ಕೊಳ್ಳಿ ಅಂತೇಳಿ ಈಗಾಗಲೇ ಅದಕ್ಕೂ ಸುಮಾರು ಕೋಟಿ ಗುರುಗಂಜೆ ಗುಡ್ಡೆಯಿಂದ 400 ಕೋಟಿ ಹಣವನ್ನು ಹಾಕಿ ಕೆರೆಗಳು ತುಂಬಿಸೋ ಕೆಲಸವನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದಾದ್ರೆ ಸುಮಾರು ಮಂಚಿನ ಬೆಲೆಯಿಂದ ಅದು ಎಷ್ಟು ಕೋಟಿಯಿಂದ ಗೊತ್ತಿಲ್ಲ ನನಗೆ, ಅಲ್ಲೂ ಸುಮಾರು ಕೋಟಿಗಳನ್ನು ಹಾಕಿ ಎಲ್ಲ ಕೆರೆಗಳನ್ನ ತುಂಬಿಸಕ್ಕೆ ಈಗಾಗಲೇ ಟೆಂಡರ್ಗೆ ಹೋಗುವಂತ ಮಟ್ಟಕ್ಕಿದೆ. ಯಾಕೆಂದ್ರೆ ಎತ್ತಿದ್ದು ಕೊಟ್ಟಕಟ್ಟುನಕ್ಕಾಗಲ್ಲ, ಕಾನೂನು ಪ್ರಕಾರವಾಗಿ ಒಪ್ಪು ಹಾಕಬೇಕು, ಕಾನೂನು ಪ್ರಕಾರ ಮಾಡ್ತಾರೆ ಅಂತ ಹೇಳ್ತಾ ಇನ್ನೊಂದು ಕೊನೆ ಉದಾಹರಣೆ ಹೇಳ್ತೀನಿ. ಹಿಂಗೆ ಜಾಲ್ಗೆಯನ್ನ ಹರಿಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಸಹ ಅವ್ರಿಗೆ
ಮೂಗಿನ ಹೆಚ್ಚಿಗೆ ನಾಲಿಗೆಯನ್ನ ಅರಿಬಿಡೋ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಎ ಮಂಜೂರು ಅವಕಾಶ ಕೊಡದ್ರೆ ಈ ನಮ್ಮ ತಾಲೂಕಿನ ಜನಗಳನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕು ಹೊರತು ಎತ್ತಕ್ಕೆ ಕೊಡೋ ಕೆಲಸವನ್ನ ಮಾಡಬಾರ್ದು. ಯಾರೋ 4 ಜನರನ್ನ ಇಟ್ಕೊಂಡು ಈ ಕೆಲಸ ಪಟ್ಟದ ಅಭಿವೃದ್ಧಿಯನ್ನ ತಡೆಯಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವ್ರ ಮನವಿಯನ್ನ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ.